ಕುಂಭಮೇಳಕ್ಕೆ ತೆರಳಿ ಪ್ರತ್ಯಂಗಿರ ಹೋಮವನ್ನ ಮಾಡಿಸಿ ವಿವಿಧ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದರ್ಶನವನ್ನ ಪಡೆದುಕೊಂಡು ಬಂದಿದ್ರು. ಈಗ ಇದಕ್ಕೆ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ದೇವರೇ ಕಾಪಾಡಬೇಕು ಅಂತ ಹೇಳ್ತಾರೆ, ಶತ್ರುಗಳನ್ನ ನಾಶ ಮಾಡಪ್ಪ ಅಂತ ಬೇಡ್ಕೊಳ್ತಾರೆ, ಅಧಿಕಾರ ಕೊಡಪ್ಪ ಅಂತ ಬೇಡ್ಕೊಳ್ತಾರೆ. ದೇವರ ಬಳಿ ಇದನ್ನೇ ತಾನೇ ಅವರು ಕೇಳೋದು ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಜನರಿಗೆ ಸರ್ ಎಲ್ಲ ಒಂದ್ ಕಡೆ ಸರ್ಕಾರದಿಂದ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್, ಇನ್ನೊಂದ್ ಕಡೆ ಲೀಡರ್ಗಳು ಕುಂಭಕೋಣ ದೇವಸ್ಥಾನಕ್ಕೆ ಹೋಗ್ತಾರೆ, ಏನೋ ತಮ್ಮ ಅಸ್ತಿತ್ವ ಉಳಿಸ್ಕೋತಾರ, ರಾಜ್ಯದ ಜನರು ಕೆಲಸ ಮಾಡ್ತಾರೆ, ಹೀಗೆ ಅನ್ಸುತ್ತೆ ಸರ್. ನೋಡಿ, ಎಲ್ಲರೂ ದೇವರೇ ಕಾಪಾಡಬೇಕು, ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರು ನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ. ಜನರಿಗೆ ಸರ್ ಎಲ್ಲ ಒಂದ್ ಕಡೆ ಸರ್ಕಾರದಿಂದ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್, ಇನ್ನೊಂದ್ ಕಡೆ ಲೀಡರ್ಗಳು ಕುಂಭಕೋಣ ದೇವಸ್ಥಾನಕ್ಕೆ ಹೋಗ್ತಾರೆ, ಏನೋ ತಮ್ಮ ಅಸ್ತಿತ್ವ ಉಳಿಸ್ಕೋತಾರ, ರಾಜ್ಯದ ಜನರು ಕೆಲಸ ಮಾಡ್ತಾರೆ, ಹೀಗೆ ಅನ್ಸುತ್ತೆ ಸರ್. ನೋಡಿ, ಎಲ್ಲರೂ ದೇವರೇ ಕಾಪಾಡಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಜಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಕುಮಾರಸ್ವಾಮಿ ಅವರು ಪ್ರತ್ಯಂಗಿರ ಹೋಮದ ವಿಚಾರವಾಗಿ, ಅದು ಡಿ.ಕೆ. ಶಿವಕುಮಾರ್ ಅವರ ವಿಚಾರವಾಗಿ ಟಕ್ಕರ್ ಕೊಟ್ಟಿರೋದು, ಇದು ಯಾವ ಹಂತದಲ್ಲಿ ಒಂದು ಚರ್ಚೆಗಳಾಗೋದಕ್ಕೆ ಕಾರಣ ಆಗುತ್ತೆ? ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರು ಶತ್ರುಗಳ ನಾಶಕ್ಕೆ ಅವರು ಹೋಮವನ್ನು ಮಾಡಿಸಿದ್ದು ಅಂತ ಹೇಳ್ತಾರೆ. ಆ ಶತ್ರುಗಳಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಒಂದು ಸಾಲಲ್ಲಿ ನಿಲ್ತಾರೆ ಅನ್ನೋ ಚರ್ಚೆಗಳು ಕೂಡ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇತ್ತು. ವಿಜಯ್, ನಾಗೇಂದ್ರ ಬಾಬು, ಡಿ.ಕೆ. ಶಿವಕುಮಾರ್ ಅವರು ತಮಿಳುನಾಡು ಮಾಡಿಸಿದಂತಹ ಪ್ರತ್ಯಂಗಿರ ಹೋಮ ಸಂಬಂಧಪಟ್ಟಿದೆ, ಅದು ಸಾಕಷ್ಟು ರಾಜಕೀಯ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು, ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಕುತೂಹಲದ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಇಂದು ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಪ್ರತ್ಯೇಕ ಕೊಟ್ಟಿರೋದು, ಅಂದ್ರೆ ಅಧಿಕಾರಕ್ಕಾಗಿ ಪೂಜೆ ಮಾಡಿಸುವಂತ ಒಂದು ಭಾಗ, ಆ ಸಮಯದಲ್ಲಿ ಶತ್ರುಗಳ ಸಂಬಂಧಪಟ್ಟಂತೆ ಯಾರು ಇರ್ತಾರೋ ಅವರು ಕೂಡ ಪೂಜೆ ಮಾಡಿಸೋದು ಶತ್ರುಗಳ ನಾಶ ಅಂತ ಹೇಳುವ ಮೂಲಕ ಒಂದು ಹೊಸ ಚರ್ಚೆಯನ್ನ ಹುಟ್ಟಾಕಿರುವಂತದ್ದು. ಜೊತೆಗೆ ಈಗ ಡಿ.ಕೆ. ಶಿವಕುಮಾರ್ಗೆ ಸ್ವಪಕ್ಷದಲ್ಲಿ ಅಂದ್ರೆ ಪ್ರತಿಪಕ್ಷದಲ್ಲಿ ವಿರೋಧಿಗಳು ಯಾರಿರ್ತಾರೋ ಹೊರಗಡೆ, ಅದರ ಜೊತೆಗೆ ಸ್ವಪಕ್ಷದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ಗೆ ವಿರೋಧಿಗಳು ಇರುವಂತದ್ದು ಅದು ಬಹಿರಂಗ ಸತ್ಯ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದು ಬಹಿರಂಗ ಸತ್ಯ ಹಿನ್ನೆಲೆಯಲ್ಲಿ ಕೂಡ ಅದು ಶತ್ರುಗಳ ಸಂಹಾರ ಯಾಗಕ್ಕೂ ಕೂಡ ಸಂಬಂಧಪಟ್ಟಂತೆ ಕೂಡ ಪೂಜೆ ಮಾಡಿಸಿದ್ರ ಅನ್ನುವಂಥದ್ದು ಒಂದು ಚರ್ಚೆಯ ವಿಚಾರ ಈಗ ಉಂಟಾಗಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕುಂಭಮೇಳಕ್ಕೆ ತೆರಳಿ ಪ್ರತ್ಯಂಗಿರ ಹೋಮವನ್ನ ಮಾಡಿಸಿ ವಿವಿಧ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದರ್ಶನವನ್ನ ಪಡೆದುಕೊಂಡು ಬಂದಿದ್ರು. ಈಗ ಇದಕ್ಕೆ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ದೇವರೇ ಕಾಪಾಡಬೇಕು ಅಂತ ಹೇಳ್ತಾರೆ, ಶತ್ರುಗಳನ್ನ ನಾಶ ಮಾಡಪ್ಪ ಅಂತ ಬೇಡ್ಕೊಳ್ತಾರೆ, ಅಧಿಕಾರ ಕೊಡಪ್ಪ ಅಂತ ಬೇಡ್ಕೊಳ್ತಾರೆ. ದೇವರ ಬಳಿ ಇದನ್ನೇ ತಾನೇ ಅವರು ಕೇಳೋದು ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಜನರಿಗೆ ಸರ್ ಎಲ್ಲ ಒಂದ್ ಕಡೆ ಸರ್ಕಾರದಿಂದ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್, ಇನ್ನೊಂದ್ ಕಡೆ ಲೀಡರ್ಗಳು ಕುಂಭಕೋಣ ದೇವಸ್ಥಾನಕ್ಕೆ ಹೋಗ್ತಾರೆ, ಏನೋ ತಮ್ಮ ಅಸ್ತಿತ್ವ ಉಳಿಸ್ಕೋತಾರ, ರಾಜ್ಯದ ಜನರು ಕೆಲಸ ಮಾಡ್ತಾರೆ, ಹೀಗೆ ಅನ್ಸುತ್ತೆ ಸರ್. ನೋಡಿ, ಎಲ್ಲರೂ ದೇವರೇ ಕಾಪಾಡಬೇಕು, ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರು ನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ. ಜನರಿಗೆ ಸರ್ ಎಲ್ಲ ಒಂದ್ ಕಡೆ ಸರ್ಕಾರದಿಂದ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್, ಇನ್ನೊಂದ್ ಕಡೆ ಲೀಡರ್ಗಳು ಕುಂಭಕೋಣ ದೇವಸ್ಥಾನಕ್ಕೆ ಹೋಗ್ತಾರೆ, ಏನೋ ತಮ್ಮ ಅಸ್ತಿತ್ವ ಉಳಿಸ್ಕೋತಾರ, ರಾಜ್ಯದ ಜನರು ಕೆಲಸ ಮಾಡ್ತಾರೆ, ಹೀಗೆ ಅನ್ಸುತ್ತೆ ಸರ್. ನೋಡಿ, ಎಲ್ಲರೂ ದೇವರೇ ಕಾಪಾಡಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಜಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಕುಮಾರಸ್ವಾಮಿ ಅವರು ಪ್ರತ್ಯಂಗಿರ ಹೋಮದ ವಿಚಾರವಾಗಿ, ಅದು ಡಿ.ಕೆ. ಶಿವಕುಮಾರ್ ಅವರ ವಿಚಾರವಾಗಿ ಟಕ್ಕರ್ ಕೊಟ್ಟಿರೋದು, ಇದು ಯಾವ ಹಂತದಲ್ಲಿ ಒಂದು ಚರ್ಚೆಗಳಾಗೋದಕ್ಕೆ ಕಾರಣ ಆಗುತ್ತೆ? ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರು ಶತ್ರುಗಳ ನಾಶಕ್ಕೆ ಅವರು ಹೋಮವನ್ನು ಮಾಡಿಸಿದ್ದು ಅಂತ ಹೇಳ್ತಾರೆ. ಆ ಶತ್ರುಗಳಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಒಂದು ಸಾಲಲ್ಲಿ ನಿಲ್ತಾರೆ ಅನ್ನೋ ಚರ್ಚೆಗಳು ಕೂಡ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇತ್ತು. ವಿಜಯ್, ನಾಗೇಂದ್ರ ಬಾಬು, ಡಿ.ಕೆ. ಶಿವಕುಮಾರ್ ಅವರು ತಮಿಳುನಾಡು ಮಾಡಿಸಿದಂತಹ ಪ್ರತ್ಯಂಗಿರ ಹೋಮ ಸಂಬಂಧಪಟ್ಟಿದೆ, ಅದು ಸಾಕಷ್ಟು ರಾಜಕೀಯ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು, ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಕುತೂಹಲದ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಇಂದು ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಪ್ರತ್ಯೇಕ ಕೊಟ್ಟಿರೋದು, ಅಂದ್ರೆ ಅಧಿಕಾರಕ್ಕಾಗಿ ಪೂಜೆ ಮಾಡಿಸುವಂತ ಒಂದು ಭಾಗ, ಆ ಸಮಯದಲ್ಲಿ ಶತ್ರುಗಳ ಸಂಬಂಧಪಟ್ಟಂತೆ ಯಾರು ಇರ್ತಾರೋ ಅವರು ಕೂಡ ಪೂಜೆ ಮಾಡಿಸೋದು ಶತ್ರುಗಳ ನಾಶ ಅಂತ ಹೇಳುವ ಮೂಲಕ ಒಂದು ಹೊಸ ಚರ್ಚೆಯನ್ನ ಹುಟ್ಟಾಕಿರುವಂತದ್ದು. ಜೊತೆಗೆ ಈಗ ಡಿ.ಕೆ. ಶಿವಕುಮಾರ್ಗೆ ಸ್ವಪಕ್ಷದಲ್ಲಿ ಅಂದ್ರೆ ಪ್ರತಿಪಕ್ಷದಲ್ಲಿ ವಿರೋಧಿಗಳು ಯಾರಿರ್ತಾರೋ ಹೊರಗಡೆ, ಅದರ ಜೊತೆಗೆ ಸ್ವಪಕ್ಷದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ಗೆ ವಿರೋಧಿಗಳು ಇರುವಂತದ್ದು ಅದು ಬಹಿರಂಗ ಸತ್ಯ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದು ಬಹಿರಂಗ ಸತ್ಯ ಹಿನ್ನೆಲೆಯಲ್ಲಿ ಕೂಡ ಅದು ಶತ್ರುಗಳ ಸಂಹಾರ ಯಾಗಕ್ಕೂ ಕೂಡ ಸಂಬಂಧಪಟ್ಟಂತೆ ಕೂಡ ಪೂಜೆ ಮಾಡಿಸಿದ್ರ ಅನ್ನುವಂಥದ್ದು ಒಂದು ಚರ್ಚೆಯ ವಿಚಾರ ಈಗ ಉಂಟಾಗಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಕುಂಭಮೇಳಕ್ಕೆ ತೆರಳಿ ಪ್ರತ್ಯಂಗಿರ ಹೋಮವನ್ನ ಮಾಡಿಸಿ ವಿವಿಧ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದರ್ಶನವನ್ನ ಪಡೆದುಕೊಂಡು ಬಂದಿದ್ರು. ಈಗ ಇದಕ್ಕೆ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ದೇವರೇ ಕಾಪಾಡಬೇಕು ಅಂತ ಹೇಳ್ತಾರೆ, ಶತ್ರುಗಳನ್ನ ನಾಶ ಮಾಡಪ್ಪ ಅಂತ ಬೇಡ್ಕೊಳ್ತಾರೆ, ಅಧಿಕಾರ ಕೊಡಪ್ಪ ಅಂತ ಬೇಡ್ಕೊಳ್ತಾರೆ. ದೇವರ ಬಳಿ ಇದನ್ನೇ ತಾನೇ ಅವರು ಕೇಳೋದು ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಜನರಿಗೆ ಸರ್ ಎಲ್ಲ ಒಂದ್ ಕಡೆ ಸರ್ಕಾರದಿಂದ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್, ಇನ್ನೊಂದ್ ಕಡೆ ಲೀಡರ್ಗಳು ಕುಂಭಕೋಣ ದೇವಸ್ಥಾನಕ್ಕೆ ಹೋಗ್ತಾರೆ, ಏನೋ ತಮ್ಮ ಅಸ್ತಿತ್ವ ಉಳಿಸ್ಕೊತಾರ, ರಾಜ್ಯ ಜನರು ಕೆಲಸ ಮಾಡ್ತಾರೆ, ಹೇಗೆ ಅನ್ಸುತ್ತೆ ಸರ್? ನೋಡಿ, ಎಲ್ಲರೂ ದೇವರೇ ಕಾಪಾಡಬೇಕು. ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರುನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ. ಜನರಿಗೆ ಸರ್ ಎಲ್ಲ ಒಂದ್ ಕಡೆ ಸರ್ಕಾರದಿಂದ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್, ಇನ್ನೊಂದ್ ಕಡೆ ಲೀಡರ್ಗಳು ಕುಂಭಕೋಣ ದೇವಸ್ಥಾನಕ್ಕೆ ಹೋಗ್ತಾರೆ, ಏನೋ ತಮ್ಮ ಅಸ್ತಿತ್ವ ಉಳಿಸ್ಕೊತಾರ, ರಾಜ್ಯ ಜನರು ಕೆಲಸ ಮಾಡ್ತಾರೆ, ಹೇಗೆ ಅನ್ಸುತ್ತೆ ಸರ್? ನೋಡಿ, ಎಲ್ಲರೂ ದೇವರೇ ಕಾಪಾಡಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಜಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಕುಮಾರಸ್ವಾಮಿ ಅವರು ಪ್ರತ್ಯಂಗಿರ ಹೋಮದ ವಿಚಾರವಾಗಿ, ಅದು ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಟಕ್ಕರ್ ಕೊಟ್ಟಿರೋದು, ಇದು ಯಾವ ಹಂತದಲ್ಲಿ ಒಂದು ಚರ್ಚೆಗಳಾಗೋದಕ್ಕೆ ಕಾರಣ ಆಗುತ್ತೆ? ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಶತ್ರುಗಳ ನಾಶಕ್ಕೆ ಅವರು ಹೋಮವನ್ನು ಮಾಡಿಸಿದ್ದು ಅಂತ ಹೇಳ್ತಾರೆ. ಆ ಶತ್ರುಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಒಂದು ಸಾಲಲ್ಲಿ ನಿಲ್ತಾರೆ ಅನ್ನೋ ಚರ್ಚೆಗಳು ಕೂಡ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇತ್ತು. ವಿಜಯ್, ನಾಗೇಂದ್ರ ಬಾಬು, ಡಿ ಕೆ ಶಿವಕುಮಾರ್ ಅವರು ತಮಿಳುನಾಡು ಮಾಡಿಸಿದಂತಹ ಪ್ರತಿಂಗರು ಹೋಮ ಸಂಬಂಧಪಟ್ಟಿದೆ, ಅದು ಸಾಕಷ್ಟು ರಾಜಕೀಯ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಕುತೂಹಲದ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಇಂದು ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಪ್ರತ್ಯೇಕ ಕೊಟ್ಟಿರೋದು, ಅಂದ್ರೆ ಅಧಿಕಾರಕ್ಕಾಗಿ ಪೂಜೆ ಮಾಡಿಸುವಂತ ಒಂದು ಭಾಗ, ಆ ಸಮಯದಲ್ಲಿ ಶತ್ರುಗಳ ಸಂಬಂಧಪಟ್ಟಂತೆ ಯಾರು ಇರ್ತಾರೋ ಅವರು ಕೂಡ ಪೂಜೆ ಮಾಡಿಸೋದು ಶತ್ರುಗಳ ನಾಶ ಅಂತ ಹೇಳುವ ಮೂಲಕ ಒಂದು ಹೊಸ ಚರ್ಚೆಯನ್ನ ಹುಟ್ಟಾಕಿರುವಂತದ್ದು. ಜೊತೆಗೆ ಈಗ ಡಿ ಕೆ ಶಿವಕುಮಾರ್ಗೆ ಸ್ವಪಕ್ಷದಲ್ಲಿ ಅದೇ ಪ್ರತಿಪಕ್ಷದಲ್ಲಿ ವಿರೋಧಿಗಳು ಯಾರಿರ್ತಾರೋ ಹೊರಗಡೆ, ಅದರ ಜೊತೆಗೆ ಸ್ವಪಕ್ಷದಲ್ಲೂ ಕೂಡ ಡಿ ಕೆ ಶಿವಕುಮಾರ್ಗೆ ವಿರೋಧಿಗಳು ಇರುವಂತದ್ದು ಅದು ಬಹಿರಂಗ ಸತ್ಯ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದು ಬಹಿರಂಗ ಸತ್ಯ ಹಿನ್ನೆಲೆಯಲ್ಲಿ ಕೂಡ ಅದು ಶತ್ರುಗಳ ಸಂಹಾರ ಯಾಗಕ್ಕೂ ಕೂಡ ಸಂಬಂಧಪಟ್ಟಂತೆ ಕೂಡ ಪೂಜೆ ಮಾಡಿಸಿದ್ರ ಅನ್ನುವಂಥದ್ದು ಒಂದು ಚರ್ಚೆಯ ವಿಚಾರ ಈಗ ಉಂಟಾಗಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕುಂಭಮೇಳಕ್ಕೆ ತೆರಳಿ ಪ್ರತ್ಯಂಗಿರ ಹೋಮವನ್ನ ಮಾಡಿಸಿ ವಿವಿಧ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದರ್ಶನವನ್ನ ಪಡೆದುಕೊಂಡು ಬಂದಿದ್ರು. ಈಗ ಇದಕ್ಕೆ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ದೇವರೇ ಕಾಪಾಡಬೇಕು ಅಂತ ಹೇಳ್ತಾರೆ, ಶತ್ರುಗಳನ್ನ ನಾಶ ಮಾಡಪ್ಪ ಅಂತ ಬೇಡ್ಕೊಳ್ತಾರೆ, ಅಧಿಕಾರ ಕೊಡಪ್ಪ ಅಂತ ಬೇಡ್ಕೊಳ್ತಾರೆ. ದೇವರ ಬಳಿ ಇದನ್ನೇ ತಾನೇ ಅವರು ಕೇಳೋದು ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಜನರಿಗೆ ಸರ್ ಎಲ್ಲ ಒಂದ್ ಕಡೆ ಸರ್ಕಾರದಿಂದ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್, ಇನ್ನೊಂದ್ ಕಡೆ ಲೀಡರ್ಗಳು ಕುಂಭಕೋಣ ದೇವಸ್ಥಾನಕ್ಕೆ ಹೋಗ್ತಾರೆ, ಏನೋ ತಮ್ಮ ಅಸ್ತಿತ್ವ ಉಳಿಸ್ಕೊತಾರ, ರಾಜ್ಯ ಜನರು ಕೆಲಸ ಮಾಡ್ತಾರೆ, ಹೇಗೆ ಅನ್ಸುತ್ತೆ ಸರ್? ನೋಡಿ, ಎಲ್ಲರೂ ದೇವರೇ ಕಾಪಾಡಬೇಕು. ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರುನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ. ಜನರಿಗೆ ಸರ್ ಎಲ್ಲ ಒಂದ್ ಕಡೆ ಸರ್ಕಾರದಿಂದ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್, ಇನ್ನೊಂದ್ ಕಡೆ ಲೀಡರ್ಗಳು ಕುಂಭಕೋಣ ದೇವಸ್ಥಾನಕ್ಕೆ ಹೋಗ್ತಾರೆ, ಏನೋ ತಮ್ಮ ಅಸ್ತಿತ್ವ ಉಳಿಸ್ಕೊತಾರ, ರಾಜ್ಯ ಜನರು ಕೆಲಸ ಮಾಡ್ತಾರೆ, ಹೇಗೆ ಅನ್ಸುತ್ತೆ ಸರ್? ನೋಡಿ, ಎಲ್ಲರೂ ದೇವರೇ ಕಾಪಾಡಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಜಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಕುಮಾರಸ್ವಾಮಿ ಅವರು ಪ್ರತ್ಯಂಗಿರ ಹೋಮದ ವಿಚಾರವಾಗಿ, ಅದು ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಟಕ್ಕರ್ ಕೊಟ್ಟಿರೋದು, ಇದು ಯಾವ ಹಂತದಲ್ಲಿ ಒಂದು ಚರ್ಚೆಗಳಾಗೋದಕ್ಕೆ ಕಾರಣ ಆಗುತ್ತೆ? ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಶತ್ರುಗಳ ನಾಶಕ್ಕೆ ಅವರು ಹೋಮವನ್ನು ಮಾಡಿಸಿದ್ದು ಅಂತ ಹೇಳ್ತಾರೆ. ಆ ಶತ್ರುಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಒಂದು ಸಾಲಲ್ಲಿ ನಿಲ್ತಾರೆ ಅನ್ನೋ ಚರ್ಚೆಗಳು ಕೂಡ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇತ್ತು. ವಿಜಯ್, ನಾಗೇಂದ್ರ ಬಾಬು, ಡಿ ಕೆ ಶಿವಕುಮಾರ್ ಅವರು ತಮಿಳುನಾಡು ಮಾಡಿಸಿದಂತಹ ಪ್ರತಿಂಗರು ಹೋಮ ಸಂಬಂಧಪಟ್ಟಿದೆ, ಅದು ಸಾಕಷ್ಟು ರಾಜಕೀಯ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಕುತೂಹಲದ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಇಂದು ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಪ್ರತ್ಯೇಕ ಕೊಟ್ಟಿರೋದು, ಅಂದ್ರೆ ಅಧಿಕಾರಕ್ಕಾಗಿ ಪೂಜೆ ಮಾಡಿಸುವಂತ ಒಂದು ಭಾಗ, ಆ ಸಮಯದಲ್ಲಿ ಶತ್ರುಗಳ ಸಂಬಂಧಪಟ್ಟಂತೆ ಯಾರು ಇರ್ತಾರೋ ಅವರು ಕೂಡ ಪೂಜೆ ಮಾಡಿಸೋದು ಶತ್ರುಗಳ ನಾಶ ಅಂತ ಹೇಳುವ ಮೂಲಕ ಒಂದು ಹೊಸ ಚರ್ಚೆಯನ್ನ ಹುಟ್ಟಾಕಿರುವಂತದ್ದು. ಜೊತೆಗೆ ಈಗ ಡಿ ಕೆ ಶಿವಕುಮಾರ್ಗೆ ಸ್ವಪಕ್ಷದಲ್ಲಿ ಅದೇ ಪ್ರತಿಪಕ್ಷದಲ್ಲಿ ವಿರೋಧಿಗಳು ಯಾರಿರ್ತಾರೋ ಹೊರಗಡೆ, ಅದರ ಜೊತೆಗೆ ಸ್ವಪಕ್ಷದಲ್ಲೂ ಕೂಡ ಡಿ ಕೆ ಶಿವಕುಮಾರ್ಗೆ ವಿರೋಧಿಗಳು ಇರುವಂತದ್ದು ಅದು ಬಹಿರಂಗ ಸತ್ಯ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದು ಬಹಿರಂಗ ಸತ್ಯ ಹಿನ್ನೆಲೆಯಲ್ಲಿ ಕೂಡ ಅದು ಶತ್ರುಗಳ ಸಂಹಾರ ಯಾಗಕ್ಕೂ ಕೂಡ ಸಂಬಂಧಪಟ್ಟಂತೆ ಕೂಡ ಪೂಜೆ ಮಾಡಿಸಿದ್ರ ಅನ್ನುವಂಥದ್ದು ಒಂದು ಚರ್ಚೆಯ ವಿಚಾರ ಈಗ ಉಂಟಾಗಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.